ಬೇರೆ ಇನ್ಯಾರು ಕಾಲ್ ಮಾಡಬೇಕು? ಅಖಿಲಾಂಡೇಶ್ವರಿ ಅವರು, ಅವರಿಂದನೇ ಅಲ್ವಾ ಇದೆಲ್ಲ ಸಾಧ್ಯ ಆಗಿದ್ದು. ಅವ್ರ ಆಶೀರ್ವಾದ ಹಾರೈಕೆ ನಮಗೆ ಬೇಕು. ಅವ್ರು ಕಾಲ್ ಮಾಡಿಬಿಟ್ಟು ಬರೋದಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಕರೆಕ್ಟ್. ಮೇಡಮ್, ನಾನು ಗೌತಮ್ ಮಾತಾಡ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ನೀವು ಇಲ್ಲದೇ ಇದ್ದಿದ್ರೆ ಏನೂ ಆಗ್ತಾ ಇರಲಿಲ್ಲ. ನಾಡಿದ್ದು ಮನೆಯಲ್ಲಿ ಪೂಜೆ ಇದೆ, ತಾವು ದಯವಿಟ್ಟು ಬರಬೇಕು. ಖಂಡಿತ ಬರ್ತೀನಿ ಗೌತಮ್ ಅವರೇ. ನನ್ನ ವಿಶಸ್ ಯಾವಾಗಲೂ ನಿಮ್ಮ ಜೊತೆ, ನಿಮ್ಮ ಕುಟುಂಬದ ಜೊತೆ ಇದ್ದೇ ಇರುತ್ತೆ. ಎಲ್ಲ ಒಳ್ಳೆಯದಾಗುತ್ತೆ. ಯಾವಾಗಲೂ ಆಶೀರ್ವಾದ ಇರುತ್ತೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ಬರ್ತಾರಂತೆ. ಭೂಮಿಕಾ, ದೇವ್ರನ್ನ ಹುಡ್ಕೋದು ಕಷ್ಟ, ದೇವ್ರು ಕಾಣಲ್ಲ ಅಂತೆಲ್ಲ ಹೇಳ್ತಾರೆ. ಬಟ್ ನೋಡಿ, ನಮ್ಮ ಸುತ್ತಮುತ್ತನೇ ದೇವ್ರು ಯಾವುದೋ ರೂಪದಲ್ಲಿರ್ತಾನೆ, ಯಾವುದೋ ರೂಪದಲ್ಲಿ ಬರ್ತಾನೆ. ನಮ್ಮ ಜೀವನದಲ್ಲಿ ಏನೇನಾಗಬೇಕೋ ಆ ಕಾಲಕ್ಕೆ ಎಲ್ಲವೂ ಆಗ್ತಾನೆ ಇದೆ ಅಲ್ವಾ? ಎಲ್ಲೂ ವ್ಯತ್ಯಾಸಗಳಾಗಿಲ್ಲ, ಎಲ್ಲೂ ಕೊರತೆ ಆಗಿಲ್ಲ. ನಮ್ಮ ಲೈಫೇ ದೊಡ್ಡ ಎಕ್ಸಾಂಪಲ್ ಅದಕ್ಕೆ. ನಿಜವಾಗ್ಲೂ ನಾವು ತುಂಬಾ ಅದೃಷ್ಟವಂತರು. ಎಷ್ಟು ಒಳ್ಳೊಳ್ಳೆ ಜನ ಸಿಕ್ಕಿದ್ದಾರೆ ನಮ್ಮ ಜರ್ನಿನಲ್ಲಿ. ನಾವು ನಿಜವಾಗ್ಲೂ ಲೈಫ್ಗೆ ಥ್ಯಾಂಕ್ಫುಲ್ ಆಗಿರಬೇಕು. ಟ್ರೂ, 100% ಟ್ರೂ. ಅದು ಯಾವತ್ತೂ ನಮ್ಮನ್ನು ಹಿಂದೆ ತಳ್ಳಿಲ್ಲ. ಶುರುವಲ್ಲಿ ಒಂದು ಸ್ವಲ್ಪ ಕಷ್ಟ ಇತ್ತು, ಆದರೆ ಎಲ್ಲನೂ ದಾಟ್ಕೊಂಡು ಈಗ ಒಂದ್ರ ಮೇಲೆ ಒಂದು ಹಂತಕ್ಕೆ ಹೋಗ್ತಾನೆ ಇದ್ದೀವಿ. ಹಿಂದೆ ನೋಡೋ ಪ್ರಸಂಗನೇ ಬಂದಿಲ್ಲ. ಇನ್ಫ್ಯಾಕ್ಟ್ ನಾವು ಬರೀ ಥ್ಯಾಂಕ್ಫುಲ್ ಅಷ್ಟೇ ಅಲ್ಲ, ಗ್ರೇಟ್ಫುಲ್ಲಾಗೂ ಇರಬೇಕು. ಟ್ರೂ, 100% ಟ್ರೂ. ನೆಕ್ಸ್ಟ್ ಹೇಳಿ, ಇನ್ಯಾರು? ಎಲ್ಲಿದೆಯಾ ಪಾರ್ಥ? ಲೇಟ್ ಆಯ್ತು ಕಣೋ, ಬೇಗ ಬಾ, ನಿಮಗೋಸ್ಕರ ಕಾಯ್ತಾ ಇದ್ದೀವಿ. ಹಾಂ ಹಾಂ, ಹೌದಾ? ಏನೋ ಇದ್ದಕ್ಕಿದ್ದಾಗ ಈಗ ಹೇಳ್ತಾ ಇದೆಯಾ? ಸರಿ ಆಯ್ತು ಬಿಡಪ್ಪ. ಏನಾಯಿತು? ಅವ್ರು ಬರೋದು ಲೇಟ್ ಆಗ್ತಾ ಇದೆಯಂತೆ, ನೀವು ಹೋಗಿ ಶಾಪಿಂಗ್ ಮುಗಿಸ್ಕೊಂಬನ್ನಿ ಅಂತ. ಪ್ರತಿ ಸಲ ಇದನ್ನೇ ಮಾಡ್ತಾರೆ. ಸರಿ, ನಾವು ರೆಡಿ ಆಗಿದ್ದೀವಲ್ಲ, ಬನ್ನಿ ಓಡ್ಬರೋಣ. ಯಾಕೆ ಲೇಟಾಗಿ ಬಂದ್ರಿ? ನಿಮಗೋಸ್ಕರ ಕಾದು ಕಾದು ಅವರಿಬ್ರು ಶಾಪಿಂಗ್ ಹೋದ್ರು. ಅಲ್ಲ, ಬರೋದು ಬಂದಿದ್ದೀರಾ, ಸ್ವಲ್ಪ ಬೇಗ ಬರಬಾರ್ದಾಗಿತ್ತಾ? ಯಾಕೇನಾಯಿತು? ಯಾಕೆ ಡಲ್ ಆಗಿದ್ದೀರಾ? ಮಾಮ್, ಬಿಗ್ ಬ್ರೋ ಮತ್ತು ಭೂಮಿಕಾ ಅದಕ್ಕೆನ ಫೇಸ್ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಲೇಟಾಗಿ ಬಂದ್ವಿ. ಶಾಪಿಂಗ್ ಹೋಗೋಣ ಅಂತ ಕರೆದ್ರು, ಬಟ್ ಯಾವ ಮುಖ ಇಟ್ಕೊಂಡು ಹೋಗಲಿ ಮಾಮ್, ಅದಕ್ಕೆ ಅವ್ರು ಹೋದ್ಮೇಲೆ ಬಂದ್ವಿ. ಮಾಮ್, ಬಿಗ್ ಬ್ರೋ ಹತ್ರ ಮಾತಾಡಿ ನಿನ್ನ ಮನೆ ಕರ್ಕೊಂಡು ಹೋಗಬೇಕು ಅಂತ ಬಂದಿದ್ದೀವಿ. ಸೊ ಅವ್ನು ಬರ್ತಾ ಇದ್ದ ಹಾಗೆ ಮಾತಾಡಿ ಹೊರಟ್ಬಿಡೋಣ. ಆಹಾ, ಪಾರ್ಥ ಅಲ್ವೋ, ಬೇಗ ಬಾರೋ, ಶಾಪಿಂಗ್ ಹೋಗ್ಬೇಕು ಅಂತ ಅಷ್ಟು ಹೇಳಿದ್ದೀನಿ. ಲಾಸ್ಟ್ ಮಿನಿಟಲ್ಲಿ ಚೆನ್ನಾಗಿ ಕೈ ಕೊಟ್ಟೆ ಕಣ, ಅಂತೂ ಬಂದ್ಯಲ್ಲ. ಅದು ಅಣ್ಣ, ಸ್ವಲ್ಪ ಕೆಲಸ ಇತ್ತು. ಹೇಗಿದ್ರು ನೀನು ಅದಕ್ಕೆ ಶಾಪಿಂಗ್ ಹೋಗ್ತಿದ್ದೀರಾ ಅಂದರೆ ನಿಮ್ಮ ಸೆಲೆಕ್ಷನ್ ಚೆನ್ನಾಗೇ ಇರುತ್ತೆ ಅಂತ ಗೊತ್ತು. ಅದಕ್ಕೆ ನಾವು ಬರ್ದಿದ್ರು ನಡೆಯುತ್ತೆ ಅಂತ ಅಂದ್ಕೊಂಡ್ವಿ. ಆಹಾ, ಕಳ್ಳಂಗೊಂದು ಪಿಳ್ಳೆನಪ್ಪ ಅಂತ ನಿಮಗೆ ಬರೋಕ್ಕಾಗಲಿಲ್ಲ, ಅದಕ್ಕೆ ನಮ್ಮ ಮೇಲೆ ಆಗ್ತಿದ್ರಲ್ವಾ? ಪಾರ್ಥ, ಇವತ್ತು ಹೋಗ್ಲಿ ಬಿಡು, ನಾಳೆನೇ ಪೂಜೆ ಕಣೋ. ಇವತ್ತಿನ ಥರ ನಾಳೆನೂ ಕೈ ಕೊಡಲ್ಲ ತಾನೇ? ಸಿಕ್ಕಾಪಟ್ಟೆ ಅರೇಂಜ್ಮೆಂಟ್ಸ್ ಇದೆ ಕಣೋ. ನೋಡೋ, ನಿನ್ನ ಕೈಲಿ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಜೀವಾಗು ಮತ್ತು ಸೃಜನ್ಗೂ ಹೇಳು, ಅವ್ರು ಹೆಲ್ಪ್ ತಗೋ, ಆಯಿತಾ? ಒಂದು ನಿಮಿಷ ಕೂತಿರಿ, ಬಂದೆ. ಬಿಗ್ ಬ್ರೋ, ಒಂದು ನಿಮಿಷ. ಏನು? ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು. ಏನು? ಬಿಗ್ ಬ್ರೋ, ಅದು ನಾನು ಮಹಿ ಮಾಮ್ನ ಮನೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಏಕೆ? ಇಲ್ಲೇ ಇದ್ರೆ ಏನು ಪ್ರಾಬ್ಲಮ್ಮು? ಪ್ರಾಬ್ಲಮ್ ಏನೂ ಇಲ್ಲ ಬಿಗ್ ಬ್ರೋ. ಮಕ್ಕಳಾಗಿ ಮಾಮ್ ಜವಾಬ್ದಾರಿನ ನಾವು ತಗೋಬೇಕಾಗಿತ್ತು, ಆದರೆ ನಾವು ತಗೊಳ್ಳಿಲ್ಲ. ಇನ್ನು ಮುಂದಕ್ಕಾದರೂ ಮಾಮ್ನ ನೋಡ್ಕೊಳ್ಳಿಲ್ಲ ಅಂತ ಆಗಬಾರ್ದಲ್ವಾ? ಆ್ಯಂಡ್ ನಿನಗೆ ಹೊರೆ ಮಾಡೋದಕ್ಕೆ ನಮಗೆ ಇಷ್ಟ ಇಲ್ಲ. ನಿನ್ಗೆ ಯಾವುದೇ ಥರ ಕಷ್ಟ ಆಗಬಾರ್ದು ಬಿಗ್ ಬ್ರೋ, ಅದಕ್ಕೆ ಮಾಮ್ನ ನಾವು ಕರ್ಕೊಂಡು ಹೋಗ್ತೀವಿ. ಹೌದು ಅಣ್ಣ, ಇಷ್ಟು ವರ್ಷ ಅಂತೂ ನಾವು ನಮ್ಮ ಕಂಫರ್ಟ್ ಝೋನಲ್ಲೇ ಇದ್ವಿ. ಅಟ್ಲೀಸ್ಟ್ ಈಗಾದರೂ ಸ್ವಲ್ಪ ಜವಾಬ್ದಾರಿ ತಗೊಳ್ಳೋಣ ಅಂತ. ಏನಾಯ್ತು ನಿಮಗೆ? ಏನಿದು ಆಲ್ ಆಫ್ ಎ ಸಡನ್ ಈ ಥರ ಡಿಸಿಷನ್ ಯಾಕೆ ತೊಗೊಂಡ್ರಿ?
ಯಾರು ಏನಾದರೂ ನಿಮಗೆ? ಬಿಗ್ ಬ್ರೋ ಯಾರೇನೂ ಹೇಳಿಲ್ಲ. ಆ್ಯಕ್ಚುಲಿ ಮಾಮ್ನ ನಾವು ನೋಡ್ಕೋಬೇಕಿತ್ತು, ಅದನ್ನ ನೋಡ್ಕೊಳ್ಳಿಲ್ಲ. ನಿನಗೆ ಕಷ್ಟ ಬಂದಾಗ ನಿನ್ನ ಜೊತೆ ನಿಂತ್ಕೋಬೇಕಿತ್ತು, ಅದು ನಾವು ಮಾಡಲಿಲ್ಲ. ಆ ಗಿಲ್ಟ್ ನಮ್ಮ ಮನಸ್ಸನ್ನು ಕಾಡ್ತಾ ಇದೆ ಬಿಗ್ ಬ್ರೋ. ನೀನು ನಮ್ಮಿಂದೆಲ್ಲ ದೂರ ಇದ್ರು ನಮ್ಮ ಜವಾಬ್ದಾರಿ ತೊಗೊಂಡಿದ್ಯಾ, ಅದಕ್ಕೆ ನಾವು ಒಂದು ಸ್ವಲ್ಪ ಜವಾಬ್ದಾರಿ ತಗೊಳ್ಳೋಣ ಅಂತ. ಇದರಿಂದ ಬೇರೆ ಇನ್ನೇನು ಉದ್ದೇಶ ಇಲ್ಲ. ಸರಿ, ಈಗ ಏನು ಮಾಡಬೇಕು ಅಂದ್ಕೊಂಡಿದ್ಯಾ? ಬ್ರೋ ನಾನು ಒಂದು ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಬೊಟಿಕ್ ಕೂಡ ತುಂಬ ಚೆನ್ನಾಗೇ ನಡೀತಾ ಇದೆ ಅಣ್ಣ. ಅಮ್ಮನ ನಾವು ನೋಡ್ಕೋತೀವಿ, ಅವ್ರು ನಮಗೆ ಭಾರ ಏನಾಗಲ್ಲ. ಏನಾಗಿದೆ ನಿಮ್ಮಿಬ್ಬರಿಗೂ? ಭಾರ ಗೀರ ಅಂತೆಲ್ಲ ಭಾರವಾದ ಮಾತುಗಳನ್ನ ಆಡ್ತಾ ಇದ್ದೀರಾ? ನಾನು ಯಾವತ್ತೂ ನಾವುಗಳೆಲ್ಲ ಒಟ್ಟಾಗಿರಬೇಕು ಅಂತ ಆಸೆ ಪಟ್ಟಿದ್ದು. ನೀವು ಬೇರೆ ನಾನು ಬೇರೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ಬಿಗ್ ಬ್ರೋ ನೀನು ಅಂದ್ಕೊಳ್ಳೋಣ ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ನೋಡು, ನಮ್ಮಿಂದ ತಪ್ಪಾಗಿದೆ. ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಮಾಡಿಕೊಡು ಪ್ಲೀಸ್. ನಾವು ನಿನ್ನ ಜೊತೆ ಇದ್ದೀವಿ ಅಂತ ಹೇಳೋದು ಎಷ್ಟು ಸರಿ ಬಿಗ್ ಬ್ರೋ? ಅದೇ ನಾನು ಕಾಡ್ತಾ ಇರೋದು. ಈಗಾಗಲೇ ನಿನ್ನಿಂದ ತುಂಬಾ ಪಡ್ಕೊಂಡಿದ್ದೀವಣ್ಣ. ಅಟ್ಲೀಸ್ಟ್ ಇನ್ನು ಮುಂದೆ ಆದರೂ ನಿನಗೆ ಭಾರ ಆಗಿರಬಾರ್ದು ಅಂತ. ಬಿಗ್ ಬ್ರೋ ನೀನು ನಮಗೋಸ್ಕರ ತುಂಬ ಮಾಡಿದ್ಯಾ. ಇನ್ನು ಮುಂದಕ್ಕಾದರೂ ನೀವು ನೆಮ್ಮದಿಯಾಗಿರಬೇಕು. ಅದಕ್ಕೆ ನಾವು ಮನೆಗೆ ಬರೋದಿಲ್ಲ, ನಾವು ದೂರನೇ ಇದ್ಬಿಡ್ತೀವಿ. ಪಾರ್ಥ, ಒಂದು ಸತಿ ಯೋಚನೆ ಮಾಡು. ಇದು ಹೊರಗಡೆ ಹೋಗೋ ವಿಷಯ ಅಲ್ಲ, ನಮ್ಮ ಕುಟುಂಬದ ಪ್ರಶ್ನೆ, ಸಂಬಂಧದ ಪ್ರಶ್ನೆ. ನೀನು ನನ್ನ ಕಷ್ಟದ ಸಮಯದಲ್ಲಿ ಇರಲಿಲ್ಲ, ಓಕೆ. ಬಟ್ ಈಗ ಎಲ್ಲರೂ ಒಟ್ಟಿಗೆ ಇರೋ ಅವಕಾಶ ಸಿಗ್ತಾ ಇದೆಯಲ್ಲ, ಅದನ್ನ ಯಾಕೆ ಬೇಡ ಅಂತ ಇದ್ದೀರಾ? ಇಲ್ಲ ಬಿಗ್ ಬ್ರೋ, ನೀನೇನೇ ಹೇಳು, ನಮ್ಗೆ ಅದೇ ಸರಿ ಅನಿಸ್ತಾ ಇದೆ. ನಾವು ಡಿಸೈಡ್ ಮಾಡಿಬಿಟ್ಟಿದ್ದೀವಿ. ಸರಿ, ನಿಮ್ಮ ಜೀವನ, ನಿಮ್ಮ ನಿರ್ಧಾರ. ನೀವು ಆ ಮನೆಗೆ ಬರಬಾರ್ದು ಅಂತ ತೀರ್ಮಾನ ಮಾಡಿದ್ದೀರ ಅಂದಮೇಲೆ ತಡೆಯೋದಕ್ಕೆ ನಾನು ಯಾರು? ಆದರೆ ಒಂದು ಸತಿ ಡಿಸೈಡ್ ಮಾಡಿದ್ಮೇಲೆ ಕ್ಲಿಯರ್ ಆಗಿರಬೇಕು. ಈಗ ಬರಲ್ಲ ಅಂದರೆ ಮುಗೀತು. ಇನ್ನು ಮುಂದೆ ನಮಗೂ ನಿಮಗೂ ಯಾವ ಸಂಬಂಧನೂ ಇರಲ್ಲ.